ಈ ವಿಷು ಏನಾದ್ರೂ ವೃತ್ತ ಕಂಪ್ಲೀಟ್ ಮಾಡಿ ರಾಧಿಕನ್ ಮದ್ವೆ ಆಗ್ಬಿಟ್ರೆ ನಾವೆಲ್ಲ ಸೇರ್ಕೊಂಡು ವಾಲ್ಗ ಊದೋದ್ ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. ರಮ್ಯಾ, ಅಮೃತ ಶಿಲೆ ಮೇಲೆ ಓಡಾಡಿದವನಿಗೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬರಿಗಾಲಲ್ಲಿ ನಡೆಯಕ್ಕಾಗುತ್ತಾ? ಒಂದು ಸೂಟ್ ಕೇಸ್ ಎತ್ತಕ್ಕೂ ಆಳು ಕಾಳು ಇರೋವನಿಗೆ ಕಲಶದಿಂದ ನೀರು ಹೊರಕ್ಕಾಗುತ್ತಾ? ರಥ ಎಳೆಯಕ್ಕಾಗುತ್ತಾ? 3 ಹೊತ್ತು ಮೃಷ್ಟಾನ್ನ ಭೋಜನ ಮಾಡೋವನಿಗೆ 3 ದಿವಸ ಉಪವಾಸದಿಂದ ಇರಕ್ಕಾಗುತ್ತಾ? ಚಿಂತೆ ಮಾಡಬೇಡ, ತಮಾಷೆ ನೋಡು ತಮಾಷೆ. ಹೊಡೋಣವಾ? ರೀ ಕುಮಾರ್, ಬನ್ರಿ, ಲೇಟ್ ಆಯ್ತು. ಮನುಷ್ಯರಾದವ್ರಿಗೆ ಸಾಧ್ಯವೇ ಈ ವ್ರತ ಮಾಡೋಕೆ? ವಿಷುದೇನೋ ಕೊಡಕ್ ಬುದ್ಧಿ, ಕೇಳಿದ್ದಕ್ಕೆಲ್ಲ ಹೂ ಅಂತ ಒಪ್ಕೊಂಡ್ಬಿಡ್ತಾನೆ. ಅದಕ್ಕೆ ದೇವರು ಇಷ್ಟು ದೊಡ್ಡ ವಿಘ್ನ ತಂದಿಟ್ಟ. ದೇವರಿಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಈ ವಿಘ್ನಕ್ಕೆ ಪರಿಹಾರದ ಮಾರ್ಗನೂ ಸೂಚಿಸ್ತಾ ಇರಲಿಲ್ಲ. ಆ ದೇವರು ತೋರಿಸೋ ದಾರಿನ ನಡೆಯೋದಷ್ಟೇ ನಮ್ಮ ಕೆಲಸ. ಗುರಿ ಸೇರಿಸೋದು ಅವನದೇ ಅಲ್ವಾ? ಈ ಅನಿಷ್ಟ ಕೆಂಡ ಇದ್ದ ಹಾಗೆ. ಇವಳು ಸವಾಸಕ್ಕೆ ಬಂದವರೆಲ್ಲ ಮೈ ಸುಟ್ಕೋತಾರೆ. ಇವಳಿಂದ ದುಃಖವೇ ಹೊರತು ಸುಖ ಅನ್ನೋದೇ ಇಲ್ಲ. ಧಿರನಾ ದೇಂ ದೇಂ ತನಾ ನೊಂ ದೊಂ ದೊಂ ದನಾ ಧಿರನಾ ದೇಂ ದೇಂ ತನಾ ನೊಂ ದೊಂ ದೊಂ ದನಾ. ಅದ್ಯಾವ ಗಳಿಗೆನಲ್ಲಿ ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ ಏನೋ ಆ ವಿಷು. ನೊಂ ದೊಂ ದೊಂ ದನಾ ಧಿರನಾ ದೇಂ ದೇಂ ಈಗ ನರಕ ಅನುಭವಿಸೋ ಹಾಗಾಯ್ತು. ಅಲ್ವೋ ಪೂರ್ಣ, ನಿನಗಾದ್ರೂ ಬುದ್ಧಿ ಬೇಡ್ವಾ? ವಿಷು ಇನ್ನು ಎಳೆ ಹುಡುಗ, ಶ್ರೀಮಂತರ ಮನೆಯಲ್ಲಿ ಬೆಣ್ಣೆ ತುಪ್ಪ ತಿಂದು ಬೆಳೆದವನು. ಅವನ ಕೈನಲ್ಲಿ ಈ ವ್ರತ ಗೀತ ಎಲ್ಲ ಮಾಡಕ್ಕಾಗುತ್ತಾ? ನನಗ್ ಗೊತ್ತು, ಅವನ ಕೈಲಿ ಈ ವ್ರತ ಮಾಡಕ್ಕಾಗದೆ ಎಲ್ಲರೆದುರುಗಡೆ ತಲೆ ತಗ್ಗಿಸ್ಕೊಂಡಿಲ್ಲೋ ಹಾಗಾಗುತ್ತೆ. ನೋಡಿದವರೆಲ್ಲ ಆಡ್ಕೊಂಡು ನಗ್ತಾರೆ. ನೀನ್ ಹೇಳಿದ್ರಿಂದ ನಮ್ಮ ಮಗನ್ ಹೀಗಾಯ್ತು ಅಂತ ಅವ್ರ ಮನೆಯವರೆಲ್ಲ ನಿನ್ ಮೇಲೆ ಬೇಸರ ಪಟ್ಕೊಳ್ತಾರೆ. ಅಮ್ಮ, ಅಳಿಯಂದ್ರ ಸಾಮಾನ್ಯ ಅಲ್ಲ, ಅವರು ಧರ್ಮಾಧಿಕಾರಿ. ನನಗೆ ಅವ್ರ ಬಗ್ಗೆ ಸಂಪೂರ್ಣವಾದ ನಂಬಿಕೆ ವಿಶ್ವಾಸ ಎರಡೂ ಇದೆ. ಅವರ ಮುಖದಲ್ಲಿ ಸೂರ್ಯನ ತೇಜಸ್ಸಿದೆ, ಅವರ ಭುಜದಲ್ಲಿ ಆಂಜನೇಯನ ಬಲ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲಿ ದೃಢವಾದ ಸಂಕಲ್ಪ ಇದೆ. ಅವರ ಮನಸ್ಸು ಬಹಳ ಕಲ್ಲಿನಂತೆ ಗಟ್ಟಿಯಾಗಿದೆ. ಅಲ್ವೋ? ದೇವ್ಕಿ, ಅಮ್ಮಂಗೆ ಸ್ವಲ್ಪ ಕಾಫಿ ಕೊಡು.
ಯಾಕೆ ಕಷ್ಟಪಡ್ಬೇಕು ಕೃಷ್ಣ? ನನ್ನಿಂದಾಗಿ ನೋವು ದುಃಖ ಅನುಭವಿಸೋ ಹಾಗಿದ್ರೆ ನಾನು ಅವ್ರನ್ನ ಮದ್ವೆ ಆಗೋದ್ರಲ್ಲಿ ಏನರ್ಥ ಇದೆ ಕೃಷ್ಣ? ಅವರಿಂದ ಈ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಆಗುತ್ತಮ್ಮ? ತುಂಬಾ ಕಷ್ಟ ಆಗುತ್ತೆ ಅಮ್ಮ ಅವ್ರಿಗೆ. ಅಮ್ಮ ಅಮ್ಮ ಅವ್ರಿಗೆ ನಿಜ ಹೇಳ್ಬಿಡೋಣಮ್ಮ. ಅಮ್ಮ ಅವ್ರ ಮದುವೆ ಆಗಿದ್ ನಾನೇ ಅಂತ ಎಲ್ರಿಗೂ ಗೊತ್ತಾದ್ರೆ ಈ ವ್ರತ ಮಾಡೋ ಅಗತ್ಯನೇ ಇರಲ್ಲಮ್ಮ. ನಿಜ ನಾನು ನಿಜ ಹೇಳೋ ಬೇಡ ಅಂತ ಗೊಂದಲದಲ್ಲಿ ಒದ್ದಾಡ್ತಿದ್ದೀನಿ ಪುಟ್ಟಿ. ನನ್ನ ಗಂಡನ್ ಮಾನ ಪ್ರಾಣ ಒಂದ್ ಕಡೆ, ನನ್ನ ಮಗಳು ಅಳಿಯನ್ ಸಂತೋಷ ಒಂದ್ ಕಡೆ. ಒಂದನ್ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ ಕಳ್ಕೋಬೇಕು. ನಾನು ಏನ್ ಮಾಡ್ಲಿ ಹೇಳು? ನನ್ನ ಸೌಭಾಗ್ಯನ ನಾನು ಉಳಿಸ್ಕೋಬೇಕು ಕಂತ. ವಿಶ್ವಗೆ ವ್ರತ ಮಾಡೋ ಶಕ್ತಿ ಕೊಡು ದೇವ್ರೆ ಅಂತ ಕೃಷ್ಣನ ಹತ್ರ ಕೇಳ್ಕೊಳ್ಳೋದ್ ಬಿಟ್ರೆ ನನಗೆ ಬೇರೆ ಯಾವ ದಾರಿನೂ ಇಲ್ಲ. ವಿಶ್ವ, ನೀನ್ ಧರ್ಮಾಧಿಕಾರಿಯಾಗಿರೋದ್ರಿಂದ ನಿನ್ಗೆ ಈ ಕಷ್ಟ ಬಂತಪ್ಪ. ಬೇರೆ ತರ ನೀನು ಸುಖ ಸಂತೋಷವಾಗಿ ಇರಕ್ ಆಗಲ್ಲ ಕಣೋ. ಪೂರ್ವಜರಿಂದ ಬಂದ ಈ ಪದವಿ ನಿನಗೆ ವರವಾಗಿರ್ಬೇಕಾಗಿತ್ತು. ಇದೇ ಶಾಪ ಆಗೋಯ್ತು. ದುಃಖ ಪಡಬೇಡಿ. ನಿಮಗೆ ನನ್ನ ಪದವಿ, ನಮ್ಮ ಪರಂಪರೆ ಬಗ್ಗೆ ತುಂಬ ಗೌರವ ಇದೆ. ಈ ವ್ರತ ಮಾಡೋದ್ರಿಂದ ನಮ್ಮ ಪರಂಪರೆಯ ಗೌರವ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಹೆಮ್ಮೆ ಇದೆ. ಇದರಿಂದ ಎಲ್ಲರೂ ಸಂತೋಷವಾಗಿರ್ತಾರೆ. ನೀವೆಲ್ಲರೂ ನನ್ನ ಜೊತೆ ಇರಬೇಕಾದ್ರೆ ಯಾವ ಸೋಲು ನನ್ನ ಹತ್ರ ಸುಳಿಯಲ್ಲ. ಆಶೀರ್ವಾದ ಮಾಡಿ ಅಜ್ಜಿ.
ಎಲ್ಲಿ ಹೇಳಿ ಅದು ನೀವು ಇವಾಗ ಪೂಜೆ ಪ್ರಾರಂಭ ಮಾಡಿದ್ರು ಮುಗಿಯೋದ್ರ ಕಡೆ ಸೂರ್ಯಾಸ್ತ ಆಗ್ಬಿಡುತ್ತೆ. ಬನ್ನಿ ಬನ್ನಿ. ಹರೇ ರಾಮ 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 ಹರೇ ಅತ್ತೆ ಏನು ಹೊರಡಣ್ವಾ? ಎಲ್ಲಿಗೆ? ವಿಶ್ವ ವ್ರತ ಶುರು ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕು? ಯಾಕತ್ತೆ ಹೀಗ್ ಮಾತಾಡ್ತಿದ್ದೀರಾ? ಈಗಲ್ದೆ ಇನ್ ಹೇಗ್ ಮಾತಾಡ್ಬೇಕು? ಏನ್ ಚಂದ ನೋಡಕ್ಕೆ ಅಂತ ಅಲ್ಲಿಗೆ ಹೋಗ್ಬೇಕು? ಆ ರಾಧಿಕನ ಆ ವಿಷು ಕೈ ಹಿಡಿಯೋದಕ್ಕೆ ತಾನೇ ಈ ವ್ರತ ಮಾಡ್ತಾ ಇರೋದು. ನನ್ನ ಮೊಮ್ಮಗಳ ಅದೃಷ್ಟನ ಆ ಅನಿಷ್ಟ ಅನುಭವಿಸೋದನ್ನ ನೋಡೋದಕ್ಕೆ ನನ್ನ ಕೈಲಾಗಲ್ಲ. ವಿಷು ಈ ವ್ರತ ಮಾಡೋದಕ್ಕಾಗಬಾರ್ದು. ಅವನ ವ್ರತಕ್ಕೆ ಭಂಗ ಬರ್ಲಿ ಅಂತ ನಾನಿಲ್ಲೇ ಕುತ್ಕೊಂಡು ಜಪ ಮಾಡ್ತೀನಿ. ಅತ್ತೆ ಏನ್ ಮಾತು ಅಂತ ಆಡ್ತಿದ್ದೀರಾ ಅತ್ತೆ? ರಾಧಿಕಾ ನಮಗ್ ಮಾಡಿದ ಉಪಕಾರಕ್ಕೆ ಕೊನೆ ಪಕ್ಷ ಅವಳಿಗೆ ಒಳ್ಳೆ ಮನಸ್ಸಿಂದ ಆಶೀರ್ವಾದನಾದ್ರೂ ಮಾಡ್ಬೇಕು. ಏನ್ ಮಹಾ ಉಪಕಾರ ಮಾಡಿರೋದವಳು? ಎಲ್ಲ ಬಿಡಿಸಿ ಹೇಳ್ಬೇಕಾಗ್ತೆ. ರಾಧಿಕಾ ವಿಶಾಖಂಗೋಸ್ಕರ ಮಾಡಿರೋ ಉಪಕಾರ ಒಂದ ಎರಡ? ಅದು ವಿಶಾಖನ್ಗೋಸ್ಕರ ಮಾಡಿರೋ ಉಪಕಾರ ಅಲ್ಲ. ಅವಳಿಗೆ ಆಶ್ರಯ ನೀರು ಅನ್ನ ಕೊಟ್ಟಿರೋರು ನಾವು. ನಮ್ಮ ಋಣ ತೀರ್ಸೋಕ್ಕೋಸ್ಕರನಾದ್ರೂ ಅವಳು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಲೇಬೇಕು. ಅದು ಅವಳ ಧರ್ಮ. ನಮ್ಮ ಋಣದಲ್ಲಿ ಅವಳು ಇಲ್ಲ ಅಂತೆ, ಆ ಮಗು ಋಣದಲ್ಲಿ ನಾವಿದ್ದೀವಿ. 7 ಜನ್ಮ ಕಳೆದ್ರು ರಾಧಿಕನ್ ಋಣ ತೀರ್ಸಕ್ ನನ್ ಕೈಲಿ ಆಗಲ್ಲ. ಆ ಕಂದನ್ ಹೆತ್ತು ಪುಣ್ಯವಂತೆ ಕೂಡ ನಾನಲ್ಲ. ಕೊನೆ ಪಕ್ಷ ಒಳ್ಳೆ ಮನಸ್ಸಿಂದ ಅವಳಿಗೆ ಆಶೀರ್ವಾದನಾದ್ರೂ ಮಾಡಕ್ಕಾಗಲ್ವಾ? ನಾನು ಹೋಗ್ತೀನಿ ಅತ್ತೆ, ವಿಶ್ವಗೆ ಧೈರ್ಯ ತುಂಬ್ತೀನಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಹೌದಾ? ಹಾಗ ಸರಿ, ಹಾಗಾದ್ರೆ ನಾನು ಬರ್ತೀನಿ. ಅವನು ಹೇಗೆ ವ್ರತ ಮಾಡ್ತಾನೋ, ಅದು ಹೇಗೆ ರಾಜಕನ ಕೈ ಹಿಡಿತಾನೋ ನಾನು ನೋಡೇ ಬಿಡ್ತೀನಿ. ನಡಿ ನಡಿ, ಅದೇನ್ ಹಾಗೆ ನಿಂತಿದ್ಯಾ ನೋಡ್ತಾ ಬಾ.
अमृतश्रवाः स्वस्ति न पूषा विश्ववेदाः स्वस्ति नस्तारक्षो अरिष्टनेमि स्वस्ति नो बृहस्पतिर्दधातु मानस्तोके धनयमान आयुषिमानो गोषुमानो अश्वेषुरीरिषः मानो वीरानुद्रभामिनो बधिरः विश्वमन्तसत्मित्वा हवामहे भद्रं कर्णेभिः शृणुयाम देवा भद्रं पश्येर्वाक्षभिर्यजत्राः स्थिरैरङ्गैस्तुष्पाक्वं सस्तनु दिव्यक्षेमहि देवहितं यदायुः शान्तिरन्तरिक्षक्वं शान्ति पृथ्वी शान्तिरापः शान्तिरोषधयः शान्तिवनस्पतयः शान्तिर्विश्वे देवाः शान्तिब्रह्मा शान्ति सर्वत्वम् शान्ति शान्तिरेव शान्ति सामा शान्तिरेधिः सुशान्तिर्भवतु